ಎರಡು ಉಸಿರು ಕಟ್ಕೆ ಬಂದಿರ್ತವೆ ಕಿಡ್ಗೆ ಅದು ಕನ್ಸಲ್ಟೆನ್ಸಿ ಅಂದ್ರೆ ಗಾಳಿ ಬೆಳಕು ಆಗ್ಲಿಕ್ಕೆ ರೆಡಿ ಅಂತ ಹೇಳಿದ್ರೆ ಮೂರಡೆ ಒಂದಡಿನೂ ಬಿಡಲ್ಲ ಅನ್ನುವಂತ ಸಂದರ್ಭದಲ್ಲಿ ಸಾವಿರಾರು ಚದರಡಿ ಕೊಟ್ಟಂತ ತಾಯಿಗೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕಲ್ವಾ. ಅದನ್ನು ಶೋಷಿತ ಸಮುದಾಯ ಕೊಟ್ಟಿದ್ದಾರೆ, ಅವರಲ್ಲಿ ಜಾತಿ ಇಲ್ಲ, ಒಂದು ನೀತಿ ಇದೆ, ಒಂದು ಪ್ರೀತಿ ಇದೆ. ಮನುಷ್ಯನಿಗೆ ಜಾತಿಗಿಂತ ನೀತಿ ಪ್ರೀತಿಗಳು ಮುಖ್ಯ. ಯಾರಲ್ಲಿ ನೀತಿ ಪ್ರೀತಿ ಇರ್ತದೆ ಅವನ ಬದುಕಿನಲ್ಲಿ ಸಂಸ್ಕಾರವಂತ ಮನುಷ್ಯ ಆಗ್ತದೆ. ಮತ್ತೊಂದು ಹೇಳ್ಬಿಟ್ಟು ಮಾತು ಮುಗಿಸ್ತೀನಿ, ಗಂಟೆ ಶಬ್ದ ಕೇಳೋಣ, ಆದ್ರೆ ಗಂಟೆಯ ಶಬ್ದಕ್ಕಿಂತ ಜಾಸ್ತಿ ನಿಮ್ಮ ಭವಿಷ್ಯದ ಮಕ್ಕಳಿಗೆ ಶಾಲೆಯ ಗಂಟೆಯ ಶಬ್ದವನ್ನ ಕೇಳಿಸ್ಬೇಕು. ದೇವಸ್ಥಾನದ ಗಂಟೆ ಒಂದು ಸಾರಿ ಕೇಳಿದ್ರೆ ಶಾಲೆಯ ಗಂಟೆ 100 ಬಾರಿ ಕೇಳಿಸೋ ರೀತಿ ನೀವು ಮಾಡ್ಬೇಕು. ಅಂದ್ರೆ ಅವರನ್ನ ವಿದ್ಯಾವಂತರನ್ನಾಗಿ ಮಾಡ್ಬೇಕು. ಯಾವ ಮನೆ ವಿದ್ಯಾವಂತ ಮನೆ ಅದು ತುಂಬಾ ಸಂಸ್ಕಾರವಂತದ್ದು ಮನೆ. ಆ ಮನೆ ಯಾರು ಮುಖ್ಯ ಮನೆ ಎಲ್ಲರೂ ಪ್ರೀತಿ ಮಾಡ್ತಾರೆ, ಎದುರಿಸಲ್ಲ ಮನೆಯ ಅದ್ರ ಓದಿದ್ದಾರೆ ಇದ್ದೀರಿ, ಅದು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ತಹಶೀಲ್ದಾರ್ ಆಗಿದ್ದಾರೆ, ಲೆಕ್ಚರ್ ಆಗಿದ್ದಾರೆ. ಈಗ ನೋಡಿ ಇಲ್ಲಿ ಇವರು ಲೆಕ್ಚರ್ ಈಸ್ ದ ಪ್ರಿನ್ಸಿಪಾಲ್. ಇವ್ರು ತುಂಬಾ ತಿಳ್ಕೊಂಡಿರ್ತಾರೆ, ಇವ್ರು ಜ್ಞಾನ ಮುಟ್ಕೊಬಲ್ಲಪ್ಪ, ಇವ್ರಿಗೆ ಶೋಷಣೆ ಆಗೋದಿಲ್ಲ, ಇವ್ರ ಮೇಲೆ ದೌರ್ಜನ್ಯ ಮಾಡಲ್ಲ. ಯಾಕಂದ್ರೆ ಜ್ಞಾನಿ ತಿಳ್ಕೊಂಡಿದ್ದಾರೆ, ಏನ್ ಬೇಕಿದ್ರು ಮಾಡ್ತಾರೆ. ನೀವು ಓದಿ, ಅವ್ರು ಸುಮ್ಮನೆ ಯಾರು ದೌರ್ಜನ್ಯ ಮಾಡಲ್ರಿ. ಕಿಡಿಯಿಂದ ಬದುಕಿರುತ್ತೆ. ಕಿಡಿಯನ್ನ ಆರಿಸುವ ಕೆಲಸವನ್ನ ನೀವು ನಮ್ಮ ಶೋಷಿತ ಸಮುದಾಯ ಮಾಡಬೇಕು. ನಿಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ಓದಲಿಕ್ಕೆ ಬಿಡಬೇಕು. ದೊಡ್ಡ ಸಂಸ್ಕಾರವಂತರನ್ನಾಗಿ ಮಾಡಿ. ನೀವು ಆಸ್ತಿ ಮಾಡಕ್ ಹೋಗ್ಬೇಡ್ರಿ, ಎಲ್ಲ ಕಷ್ಟ. ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ. ಯಾರನ್ನ ಆಸ್ತಿ ಮಾಡ್ಬೇಕು? ಮಕ್ಕಳನ್ನ ಆಸ್ತಿ ಮಾಡಿ, ಅವ್ರು ಸಾಕ್ತಾವ್ ನಿಮ್ಮನ್ನ. ನೀವೇನ್ ಮಾಡ್ತೀರಾ? ನಾನು ಅಲ್ಲಿ ಹೋಗಿದ್ದೆ ಎಮ್ಮೆ ಹೊಡ್ಕೊಂಡು ನೀನು ಹೋಗಲ್ಲ ಅಂತ ಅನ್ನೋದು ಆಗೋದಿಲ್ಲ ಈಗಿನ ಕಾಲದಲ್ಲಿ. ನೋಡಿ, ವಾಸನ ಕೂಡ ಹುಟ್ಟು ಶ್ರೀಮಂತ ಏನಲ್ಲ, ಒಂದಷ್ಟು ಜಮೀನ್ದಾರ. ಆದರೆ ಅದನ್ನು ಉಳಿಸಿಕೊಂಡು ಇವತ್ತು ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಂತ ಜನಪ್ರಿಯ ಶಾಸಕ, ನನಗೂ ಮೆಚ್ಚಿನ ವ್ಯಕ್ತಿ ಅವರು. ಯಾಕೆಂದ್ರೆ ಈ ಮಾದಿಗ ಸಮುದಾಯ, ಈ ಜಾಂಬವ ಸಮುದಾಯಕ್ಕೆ ಒಂದು ಸ್ವಲ್ಪ ಅನ್ಯಾಯ ಆದ್ರೆ ಜೋರು ಧ್ವನಿ ಮಾಡ್ತಾರೆ, ನೇರ ಧ್ವನಿ ಮಾಡ್ತಾರೆ, ಡಾಂಬಿಕತನ ಇಲ್ಲದ ಧ್ವನಿ. ಇಂಥ ಶಾಸಕರು ಹೆಚ್ಚು ಹೆಚ್ಚು ಎಲ್ಲರ ಜೊತೆ ಇರಬೇಕು, ಬೆರಿಬೇಕು, ಅಂತವರೇ ನಮ್ಮ ಮುಂದೆ ಕಾಣಬೇಕು ಅನ್ನುವಂಥ ಮಾತನ್ನು ಮತ್ತೆ ಹೇಳ್ತಾ, ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು, ವಿದ್ಯಾಭ್ಯಾಸ ಕೊಡ್ಬೇಕು. ಇಲ್ಲಿ ಚೆನ್ನಾಗಿ ಹೇಳಿದ್ರು, 2 ವರ್ಷದಿಂದ ಭಾರಿ ಕಷ್ಟಪಟ್ಟು ಕಟ್ಟಿದ್ದೀವಿ ದೇವಸ್ಥಾನ. ಖಂಡಿತ ದಿಸ್ ಇಸ್ ನಾಟ್ ಓನ್ಲಿ ಚೇಳೂರು, ಈ ಊರು, ದಿಸ್ ಇಸ್ ನಾಟ್ ಚೇಳೂರು, ಓವರ್ ಆಲ್ ಸ್ಟೇಟ್, ಇಡೀ ರಾಜ್ಯದಲ್ಲಿ ಸುಮಾರು ದೇವಸ್ಥಾನ ಉದ್ಘಾಟನೆ ಹೋಗಿದ್ದೀನಲ್ಲ, ಅಲ್ಲೆಲ್ಲ ಕಷ್ಟಪಟ್ಟೆ ಕಟ್ಟಿರೋದು. ಅಂದ್ರೆ ನೀವು ಕಷ್ಟಪಟ್ಟಿದ್ದನ್ನ ನಾನು ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ಲ. ಯಾಕೆ ಕಷ್ಟಪಟ್ರಿ? ಒಂದು ನಂಬಿಕೆಯ ಪ್ರತಿಮೆಯ ಸ್ವರೂಪ ನಮಗಿರಲಿ. ನಾವು ಒಮ್ಮೊಮ್ಮೆ ಯಾರಿಗೂ ಯಾವ್ದು ದೇವರು ನಮ್ಮ ಮೂರ್ತ ಸ್ವರೂಪಕ್ಕೆ ಎದುರ ಅಂದ್ರೆ ಒಳ್ಳೇದಕ್ಕೆ ಎದುರ. ನೋಡಿ, ಯಾರೇ ಒಳ್ಳೆಯ ಎದುರ್ತಿಲ್ಲ ಅಂದ್ರೆ ದೇವರ ಪ್ರೀತಿ ಮಾಡ್ತಾರೆ. ನೀವು ದೇವ್ರ ಮೇಲೆ ಭಯ ಇಟ್ಕೊಂಡಿರ್ತೀರಿ. ಕೆಲವರು ಏನ್ ಮಾಡ್ಬಿಡ್ತು ದೇವರು, ಎಡಗಡೆ ಹೂವು ಕೊಟ್ಟ ಅಂದ್ರೆ ಅಯ್ಯಪ್ಪ ತುಮಕೂರ್ಗೆ ಹೋಗೋದು ಬೇಡ, ಮತ್ತೆ ಎಡಗಡೆ ಹೂವು ಕೊಟ್ಟೈತೆ ಅಂತ ಕಾಯಿಲೆ ಇಲ್ಲೇ ಊರಾಗಿರ್ತದೆ. ಎಡಕ್ಕನ್ನ ಕೊಳ್ಳಿ ಬಲಕ್ಕನ್ನ ಕೊಳ್ಳಿ, ಅದು ಗಾಳಿಯಿಂದ ಬೀಳ್ತಿರುತ್ತೆ. ನಾವು ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ನಂಬಿಕೆ ನೋಡಿ ನಿಂದು. ಎಡಕ್ಕೆ ಹೂವು ಕೊಡ್ತು ಹಂಗಾರೆ ಊಟ ಮಾಡ್ಬೇಡ, ಎಲ್ಲಾ ಮಾಡ್ತೀರ. ಎಡಕ್ಕೆ ಹೂವು ಕೊಟ್ಟಾಗ ಇವತ್ತು ಪ್ರಯಾಣ ಬೇಡ ಅಂತ, ಬಲಕ್ಕೆ ಹೂವು ಕೊಟ್ಟರೆ ಉಣ್ಣೋದು ಬಿಟ್ಬಿಟ್ಟು ಎಲ್ಲದಕ್ಕೂ ಹೋಗ್ತಾರೆ, ಅಲ್ಲಿ ಕೆಲಸ ಆಗಿರಲ್ಲ. ಅದಕ್ಕೆ ಆ ನಂಬಿಕೆಗಳ ಮೇಲೆ ನೀವು ಬದುಕನ್ನು ಕಟ್ಕೋಬೇಡಿ, ಒಳ್ಳೆ ನಂಬಿಕೆಗಳ ಮೇಲೆ ಬದುಕನ್ನು ಕಟ್ಕೊಳ್ಳಿ. ನೀವು ಕಷ್ಟಪಟ್ಟು ದೇವಸ್ಥಾನ ಕಟ್ಟಿದೆ ಅಂತ ಇಡೀ ರಾಜ್ಯದಲ್ಲಿ ನನಗೆ ಹೇಳ್ತಿರ್ತಾರೆ. ನನಗೆ ಒಂದು ರೀತಿ ಅನಿಸ್ತದೆ, ಕಷ್ಟ ಯಾಕೆ ಪಡ್ಬೇಕಿತ್ತು ಕಟ್ಟಕ್ಕೆ, ದುಡ್ಡು ಇಟ್ಟು ಕಟ್ಕೋಬೇಕಿತ್ತು, ಯಾರು ಬರಂತ ಮಾಡಿದ್ರು ಎಲ್ಲ ಬರ್ತದೆ. ಅವಾಗ ಏನ್ ಮಾಡ್ತಾರ, ಈ ಲೈನಾಗ ಏನ್ ದಿಂಗದರೆ ಯತೀಶಣ್ಣ ಅಂತಾರು, ಅವ್ರಂತಾರು, ಅವ್ರು ಹೆಂಗು ರಿಟೈರ್ಡ್ ಆಗುತ್ತೆ, ಅವ್ರು ಸ್ವಲ್ಪ ದುಡ್ಡು. ಇವ್ ಪ್ರಿನ್ಸಿಪಾಲ್ ಮನೆಗೆ ಹೋಗೋದು, ಇಲ್ಲೂ ದುಡ್ಡು. ಭಾಷಣ ಕೇಳಿದ್ರೆ ಜೋರಾಗಿ ಪ್ರತಿಭೆ ಕೊಡ್ಸುತ್ತೆ, ಗೇಟ್ ಕೊಡಿಸ್ತಾರೆ, ಬಣ್ಣ ಕೊಡ್ತಾರೆ. ಆಯ್ತು, ನೀನೇನ್ ಕೊಟ್ಟ, ನೀನೇನ್ ಮಾಡ, ನೀವು ಮಾಡಿದ್ರೆ ಅಂದರೆ ವಿಚಾರ ಪಡ್ತೀವಿ. ಈ ಒಂದು ದೇವಸ್ಥಾನವನ್ನ ಕಟ್ಟಲಿಕ್ಕೆ, ದೇವಸ್ಥಾನವನ್ನ ಶೃಂಗಾರ ಮಾಡಲಿಕ್ಕೆ, ಪ್ರತಿಮೆಯನ್ನ ಇಡ್ಲಿಕ್ಕೆ, ನಿಮ್ಮ ಭಕ್ತಿಯನ್ನ ತೋರಿಸ್ಲಿಕ್ಕೆ ಇಷ್ಟೊಂದು ಕಷ್ಟಪಟ್ಟಲ್ಲ. ನಮ್ಮನೆ ಹುಡುಗ ಯಾಕೆ ಹೋಗಿಲ್ಲ, ಯಾಕೆ ಕೆಲ್ಸಕ್ಕೆ ಹೋಗ್ಲಿಲ್ಲ, ಇವನು ಓದಿಸ್ಬೇಕು, ಇವನ ಕೆಲ್ಸಕ್ಕೆ ಗದಬೇಕು ಅಂತ ಯಾಕೆ ಕಷ್ಟಪಡೋದಿಲ್ಲ? ಕಷ್ಟಪಡೋದು ಬದುಕನ್ನ ಕಟ್ಕೊಳ್ಳಿಕ್ಕೆ ನಮ್ಮ ಸಮುದಾಯ ಕಷ್ಟಪಡ್ಬೇಕು. ದೇವಸ್ಥಾನ ಕಲ್ತಾನೆ ಆಗ್ತದೆ, ಅದು ಶಕ್ತಿಯ ದೇವರು, ಎಷ್ಟು ಬೇಕು ದರ್ಶನ ದೇವರು ಕೆಲಸ ಮಾಡಿಸ್ಕೊಳ್ಳುತ್ತೆ. ಆದರೆ ಆ ದೇವರಿಂದ ವಾಪಸ್ ನೀನೇನ್ ಪಡೆದೆ? ದೇವರ ಮೇಲೆ ಆರೋಪ ಮಾಡಲ್ಲ ನಾನಿದು. ದೇವರು, ಗಾಡ್ ಇಸ್ ಸುಪ್ರೀಂ, ಇಸ್ ಸ್ಟ್ರೆಂತ್ ಅಂಡ್ ಪರ್ಸನ್. ಆದ್ರೆ ನೀನೇನು ವಾಪಸ್ ಪಡೆದೆ?
ಔಟ್ಪುಟ್, ರಿಸಲ್ಟ್. ವಾಟ್ ಇಸ್ ಯುವರ್ ರಿಸಲ್ಟ್? ಭಕ್ತಿ. ಭಕ್ತಿ ಅದು ಶಕ್ತಿ ಇದ್ರೆ ಮಾತ್ರ ನಿನ್ನ ಬದುಕಿಗೆ ಒಂದು ಭಕ್ತಿ ಅಂದ್ರೆ ಹೇಳ್ಬೋದು. ಬರೀ ಭಕ್ತಿ, ನಿನ್ನ ಬದುಕಿಗೆ ಶಕ್ತಿನೇ ಇಲ್ಲದ ಮೇಲೆ ಅದಕ್ಕೆ ಭಕ್ತಿಯೊಂದಿಗೆ ಶಕ್ತಿ. ಶಕ್ತಿನೇ ವಿಜ್ಞಾನ, ವಿದ್ಯೆ, ಶಿಕ್ಷಣ, ಉದ್ಯೋಗ. ಶಕ್ತಿ ಅಂದ್ರೆ ಯಾವುದು? ಶಿಕ್ಷಣ. ಭಕ್ತಿ ನಿನ್ನ ಭಾವನೆ. ಈ ರೀತಿ ಜೊತೆಗೆ ಇಟ್ಕೊಂಡು ಸಾಗೋಣ. ಒಂದೇ ಸರಿ ಎಲ್ಲ ಬದಲು ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿ ಗಟ್ಟಿ ಮನಸ್ಸುಗಳು. ಹಾಗಾಗಿ ಇನ್ನು ಕಷ್ಟಪಟ್ಟು ದೇವಸ್ಥಾನ ಕಟ್ಟುವ ಬದಲು ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡಿ ಅನ್ನುವಂತ ಮಾತು ಹೇಳ್ತಾ ಈ ಸಮುದಾಯ ಐ ಥಿಂಕ್ ದಿಸ್ ಇಸ್ ಬಿಲಾಂಗ್ಸ್ ಟು ಜಾಂಬವ ಕಮ್ಯುನಿಟಿ ದೇವರ. ಅದು ಎಲ್ಲ ವೆಲ್ ವಿಷಯ ಇಲ್ಲ. ವೆರಿ ಗುಡ್. ನೋಡಿ ಊರಿನ ಸಪೋರ್ಟ್ ನಮ್ಮ ಜೊತೆಗೆ ಐತೆ ಅಂದ್ರೆ ನಾವಿನ್ನು ಇನ್ನ ಬೆಳಿಬೇಕು. ಎಲ್ಲ ಬಸವಣ್ಣನ ಆದರ್ಶ ಇದೆ, ತಾಯಿಯಿಂದ ಇಟ್ಟು ಮಾತೆಯಿಂದ. ಈಗ ನೆಕ್ಸ್ಟ್ ಯಾವನ್ನ ಬಂದ್ರೆ ಜಿ ಇಂಥದ್ದೆಲ್ಲ ಇಟ್ಕೋಬೇಕು. ನೀವು ಎತ್ತತ್ಲಾಗ ನೀವು ದಿಮಾಕ್ನಾಗ ಎತ್ತತ್ಲಾಗ ಹೋದಾಗ ಏನ್ ಮಾಡ್ತಾರೆ, ಕೈ ಬಿಡ್ತಾರೆ, ಬ್ಯಾನರ್ನ ಮಾಡ್ತಂಬ್ಗಳು ಹೋಗ್ಬಿಟ್ಟು ಇಟ್ಕೊಂಡಿರ್ತಾರೆ. ನೀವು ಪರ್ವಲ್ ಕಡೆ ಕೂತು ಕಲ್ಚಡೆ ಇವ್ನಿಗೆ ಹೇಳ್ಬಿಡೋದಂತ ವಾಸನೆ ಹೇಳಿದ್ರೆ ನಿನ್ಗೇನು ಇಲ್ಲ. ನಿಂದು ಬರೀ ಹೋರಾಟ ಹಾರಾಟ ಅದೇ ಚೀರಾಟ. ವಾಟ್ ಇಸ್ ದ ರಿಸಲ್ಟ್? ಅದಕ್ಕೆ ಏನ್ ಮಾಡ್ಬೇಕು? ಸೂಕ್ಷ್ಮಗಿರ್ಬೇಕು. ಎಲ್ಲ ಸಮುದಾಯ ಪ್ರೀತಿಸ್ಬೇಕ್ರಿ. ಪ್ರೀತಿಸಕ್ ದುಡ್ತಾ ಇರ್ತಾರೇನ್ರಿ? ಅದಕ್ಕೆ CST ಇಲ್ಲ, GST ಇಲ್ಲ, KST ತೆರಿಗೆ ಇಲ್ಲ. ನೀವು ಪ್ರೀತಿ ಮಾಡ್ಬೇಕು, ಅದು ಸರಿಯಾಗುತ್ತೆ. ಪ್ರೀತಿ ಆದ್ರೆ ಮಾತ್ರ. ಜೊತೆ ಪ್ರೀತಿ ಮಾಡೋಣ, ಭಾರಿ ತೆರಿಗೆ ಆಗುತ್ತೆ. ಕರೆಕ್ಟಾಗಿ ಪ್ರೀತಿ ಮಾಡ್ಬೇಕೆಲ್ಲ. ಅದೆಲ್ಲ ಮಾಡ್ತಾರೆ ಅಂತ ಮಾತು ಹೇಳ್ತಾ ಈ ಮಾದಿಗ ಸಮುದಾಯ ಮರಾಠ್ಯ ದಲಿತ ಸಮುದಾಯದನ್ನ ಎದುರಿಸಲಾಗದೆ ಅಂದ್ರೆ ಆ ಬಲಿಷ್ಠರ ಜೊತೆ ಆಗದೆ ಆದ್ರೆ ಮೀಸಲಾತಿಯನ್ನು ಕೇಳಿ ಒಳ ಮೀಸಲಾತಿ ನಮಗೆ ಸರ್ಕಾರದಿಂದ ಸಿಕ್ಕಿದೆ. ಒಳ ಮೀಸಲಾತಿಯಿಂದ ಹೋರಾಟ ನಡೀತಿದೆ. ಇವರೆಲ್ಲ ಹೋರಾಟ ಮಾಡೋದು 30 ವರ್ಷಗಳ ಹೋರಾಟಕ್ಕೆ ಸರ್ಕಾರ ಈ ಒಂದು ರೀತಿ ಏನೋ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಅದನ್ನು ಧಿಕ್ಕರಿಸಿ ಸುಮ್ಮನೆ ಕಾಲಹರಣ ಮಾಡಲಿಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅಂತ ಮಾಡಿದ್ದಾರೆ. ಅದು ಬೇಕಿರಲಿಲ್ಲ. ಆದರೆ ಈ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡಬೇಕು. ಒಳ ಮೀಸಲಾತಿ ಕೊಟ್ಟರೆ ಮಾತ್ರ ಮಾದಿಗ ಸಮುದಾಯಕ್ಕೆ ಬದುಕು ಮುಂದೆ ಭವಿಷ್ಯದಲ್ಲಿ ಚೆನ್ನಾಗಿರುತ್ತೆ. ಇಲ್ದಿದ್ರೆ ನಿಮ್ಮ ಬದುಕು ಅಯೋಮಯವಾಗುತ್ತೆ. ಅದಕ್ಕೆ ಈ ಹೋರಾಟದಲ್ಲಿ ಪ್ರತಿಯೊಬ್ಬ ತಾಯಿಯಂದರು, ಪ್ರತಿಯೊಬ್ಬ ಯುವಜನರು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ನೌಕರರು, ಮಾಜಿ ನೌಕರರು ಎಲ್ಲರೂ ಸಪೋರ್ಟ್ ಮಾಡಬೇಕು. ದಿಸ್ ಇಸ್ ಎಸ್ಪೆಷಲಿ ಫಾರ್ ಜಾಂಬವ ಕಮ್ಯುನಿಟಿ. ನಮ್ಮ ಒಳ ಮೀಸಲಾತಿಗೆ ಸರ್ಕಾರ ಬೆಂಬಲ ಮಾಡಬೇಕು, ಕೊಡಲೇ ಮಾಡಬೇಕು. ಒಂದೊಮ್ಮೆ ಕೊಡದೆ ಹೋದರೆ ರಾಜ್ಯದಾದ್ಯಂತ ನನ್ನ ಸಮುದಾಯದ ಜೊತೆ ಯಾವುದೇ ಪ್ರಭುತ್ವ ಹಿಡಿದಂತವರ ವಿರುದ್ಧ ನಾವು ಸಮರ ಸಾರ್ತೀವಿ. ಕೊಟ್ಟರೆ ಅವರನ್ನ ಇಡೀ ರಾಜ್ಯದ ಜಾಂಬವ ಸಮುದಾಯ ಗೌರವಿಸುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಒಳ ಮೀಸಲಾತಿ ನ್ಯಾಯವನ್ನ ಮಾದಿಗ ಸಮುದಾಯಕ್ಕೆ ಕೊಡಬೇಕು. ಶೀಘ್ರದಲ್ಲೇ ಕೊಡಬೇಕು. ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಒಂದೊಮ್ಮೆ ಏನಾದರೂ ವ್ಯತ್ಯಾಸ ಆದ್ರೆ ಮುಂದೆ ಆಗುವಂತ ಮಾದಿಗರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧವಾಗಬೇಕಾಗ್ತದೆ ಅನ್ನುವಂಥ ಮಾತು ಹೇಳ್ತಾ ನನ್ನನ್ನು ಪ್ರೀತಿಯಿಂದ ಕರೆಸಿದ್ದೀರಾ. ಪ್ರಿನ್ಸಿಪಲ್ ದಿಸ್ ಇಸ್ ದ ಸ್ಟೈಲ್ ಆಫ್ ಮೈ ಟಾಕಿಂಗ್. ಎಲ್ಲ ಕಡೆ ಹಿಂಗೆ ಇರುತ್ತೆ. ಎದಕ್ಕೆಂಡು ಮಾತಾಡೋದಿಲ್ಲ. ಯಾರು ಅಯ್ಯೋ ನನ್ನ ಜನ ಮೆಚ್ಚೋದು, ಆ ವಾಣಿ ಆಶೀರ್ವಚನ ಉಪದೇಶ ಮಾಡೋದಿಲ್ಲ. ನಾನು ನಿಮ್ಮ ಮನೆಯ ಸದಸ್ಯನಂಗೆ ಮಾತಾಡೋದು, ನಿಮ್ಮ ಮನೆಯ ಅಂಗಳದ ಹುಡುಗನಂಗೆ ನಾನು ಮಾತಾಡೋದು. ನಿಜವಾಗಿ ಮಾತಾಡ್ತೀನಿ, ನೇರವಾಗಿ ಮಾತಾಡ್ತೀನಿ. ಎಷ್ಟು ತಗೊಂಡ್ರು ನಿಮ್ಮ ಇಷ್ಟ, ಮರ್ತರು ನಿಮ್ಮ ಇಷ್ಟ. ಮತ್ತಿರ್ಗ ಇನ್ನೊಂದು ಹೋಗೋದಾಗ ಇದೇ ಕ್ಯಾಸೆಟ್ ನಮ್ದು. ಯಾಕಂದ್ರೆ ನೋಡ್ತಿರ್ತೀರಲ್ಲ ರೀತಿಯಿಂದ ಈ ಊರಿಗೆಲ್ಲ ನಾನು ಕರೆಸಿ ದೇವರ ಆಶೀರ್ವಾದ ನನಗೂ ಸಿಗ್ಲಿಕ್ಕೆ ಮಾಡಿದ್ದೀರಾ. ಎಲ್ಲ ಸಹೃದಯರಲ್ಲಿ ತುಂಬಾ ನಿಮಗೆ ಸಪೋರ್ಟ್ ಮಾಡಿದ್ದಾರೆ. ಖಂಡಿತ ಥ್ಯಾಂಕ್ಸ್ ಹೇಳ್ಬೇಕು ಇದೆಲ್ಲರೂ. ನಮ್ಮ ಜೊತೆ ದೊಡ್ಡವರು ಸಾಧನೆ ಮಾಡಿದಂಥವ್ರು ಇದ್ದಾರೆ, ಶ್ರೀಮಂತರಿದ್ದಾರೆ. ಎಲ್ಲದಕ್ಕೂ ಹೆಚ್ಚಿನ ಹೃದಯ ಶ್ರೀಮಂತಿರೋರು ನಮ್ಮ ಜೊತೆಗಿದ್ದಾರೆ. ಅದು ನಿಮ್ಮ ಚೇಳೂರಿನ ಈ ಭಾಗದ ಜನರ ಪುಣ್ಯ. ಹಾಗಾಗಿ ಅವ್ರ ಜೊತೆ ಚೆನ್ನಾಗಿರ್ಬೇಕು. ಕೊನೆಯವರೆಗೂ ಸಾಮರಸ್ಯದಿಂದ, ಶಾಂತಿಯಿಂದ, ಪ್ರೀತಿಯಿಂದ, ಭಾತೃತ್ವದಿಂದ ಚೆನ್ನಾಗಿದೆ ಅನ್ನುವಂಥ ಮಾತು ಹೇಳಿ, ತಾಯಿ ನಿಮಗೆ ಅನುಗ್ರಹವನ್ನ ಕೊಡದಿದ್ದರೂ ಆ ತಾಯಿಯ ಶಕ್ತಿ ನೀವು ತಗೋಬೇಕು. ಆ ಶಕ್ತಿ ನಿಮಗಿರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೆ.